ನನ್ನ ಹೆಸರು ಚಿದಂಬರ ಅಂತೇಳಿ. ಅದೇ ನಾನೀಗ ಇವತ್ತು ಬೆಳಿಗ್ಗೆ ದಕ್ಷಿಣ ಕರ್ನಾಟಕ ಕಡೆ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಮಡಮಟ್ಟಿ ಕಡೆ ಕಾಡಿಗೆ. ಈ ಕಡೆ ಸ್ವಲ್ಪ ಜಿಗಣೆ ಎಲ್ಲ ಕಡಿಮೆ ಇದೆ, ಹಾಗೆ ಕಾಡು ಒಳಗಡೆ ಎಲ್ಲ ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ಹಾಗೆ ಕಾಡು ಒಳಗಡೆ ಬಂದಿದ್ದೀನಿ. ಇದೊಂದು ಮರ ನೋಡಿ ತುಂಬ ಖುಷಿ ಆಯಿತು. ನೋಡಿ ಹೇಗಿದೆ ಮರ ಇದು. ಇದ್ರ ಹೆಸರು ನೋಡಿ ಕಲ್ಲುಗರಿಗೆ ಅಂತ. ಇದು ಕಲ್ಲುಗರಿಗೆ ಗಿಡಗಳು ನೋಡಿ, ಇದು ಗಿಡಗಳು ಕಲ್ಲುಗರಿಗೆ ಅಂತ. ಇದರಲ್ಲಿ ಇನ್ನೊಂದು ವೆರೈಟಿ ಗಂಧಗರಿಗೆ ಅಂತ ಇರುತ್ತೆ. ಇದು ಕಲ್ಲುಗರಿಗೆ. ಇದನ್ನೀಗ ಗಿಡ ಯಾರು ಬೆಳ್ಸೋಕ್ಕೆ ಹೋಗಲ್ಲ ಸರ್. ಈಗ ಫಾರೆಸ್ಟ್ನವರಾಗಲಿ ಪ್ರೈವೇಟ್ ಆಗಿರೋರೇ ಆಗಲಿ ಯಾರೂ ಈ ಗಿಡ ಬೆಳ್ಸೋಕ್ಕೆ ಹೋಗಲ್ಲ. ಹಾಗಾಗಿ ಈ ಗಿಡದನ್ನ ಸ್ವಲ್ಪ ಬೆಳೆಸಿ ಅಂತ ನಾನು ಸ್ವಲ್ಪ ನಿಮ್ಮ ಹತ್ರ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸರ್. ಹಾಗಾಗಿ ಒಳ್ಳೆ ನಾಟ ಮರ ಸರ್ ಇದು. ಒಳ್ಳೆ ಅಲ್ಲಿಗೆ ಅಷ್ಟೇ, ಸೈಜು ಅಷ್ಟೇ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಒಳ್ಳೆ ನಾಟ ಸರ್ ಇದು. ಹಾಗಾಗಿ ಇದು ಮತ್ತು ಗಂಧಗರಿಗೆ ಆದಷ್ಟು ಬೆಳೆಸ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀವಿ ಸರ್. ಹಾಗೆ ಇದರದ್ದು ಬೀಜ ಹಾಕೋ ಟೈಮ್ ಇರ್ಬೇಕಾದ್ರೆ ಹೇಳ್ತೀನಿ. ಆಗಲೇ ಗಿಡ ಬಂದುಬಿಟ್ಟಿದೆ ಸರ್ ಎಲ್ಲ. ಇದು ಕಳಸದ ಗಿಡ ಸರ್ ಇದು. ಹಾಗಾಗಿ ಗಿಡನೂ ಸಿಗುತ್ತೆ, ಬೀಜನೂ ಸಿಗುತ್ತೆ ಇದರದ್ದು. ಹಾಗಾಗಿ ಸ್ವಲ್ಪ ಪ್ರಯತ್ನ ಪಟ್ಟು ಇದು ಮಾಡಿದರೆ ಬೀಜನ ಕಲೆಕ್ಟ್ ಮಾಡ್ಬೋದು, ಗಿಡನ ಕಲೆಕ್ಟ್ ಮಾಡ್ಬೋದು. ಹಾಗೆ ಕ್ಲಿಯರಾಗಿ ಒಂದು ಸ್ವಲ್ಪ ಇದು ಮಾಡ್ಕೊಂಡು ನೋಡಿ ಸರ್. ಇದನ್ನು ಸ್ವಲ್ಪ ಬೆಳೆಸೋಕ್ಕೆ ಸ್ವಲ್ಪ ತಾವು ಗಮನ ಕೊಡಬೇಕು. ಫಾರೆಸ್ಟ್ನವರಷ್ಟೇ, ಪ್ರೈವೇಟವರು ಕಷ್ಟ ಈ ಗಿಡ ಎಲ್ಲ ಬೆಳೆಸೋದು. ಫಾರೆಸ್ಟ್ನವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಮರ ನೋಡಿ ತುಂಬ ಖುಷಿ ಆಯಿತು ಸರ್ ನನಗೆ. ಹಾಗಾಗಿ ಈ ಮರದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇದೆ. ಮತ್ತು ಗಂಧಗರಿಗೆ, ಇದು ಕಲ್ಲುಗರಿಗೆ ಅಥವಾ ಗಂಧಗರಿಗೆ ಅಂತ ಹೇಳ್ತಾರೆ, ಎರಡೂ ವೆರೈಟಿ ಇದೆ ಸರ್. ಓಕೆ ಸರ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸರ್. ತುಂಬ ಥ್ಯಾಂಕ್ ಯು.